ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 36ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದೋ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಮನಸ್ಸು ವಶ ಆದ್ಮೇಲೆ ಸಮತ್ವ ಯೋಗವನ್ನ ಪಡ್ಕೋಬೇಕು ಅಂದ್ರೆ ಸಾಧನೆಗಳನ್ನ ಮಾಡ್ಬೇಕಾಗುತ್ತಲ್ಲ. ಅದರಲ್ಲಿ ಕೆಲವೊಂದು ಸಾಧನೆಗಳನ್ನ ಹೇಳ್ತಾ ಇದ್ರು. ನಾವು 3ನೇ ಸಾಧನೆಯನ್ನ ತಿಳ್ಕೊಳ್ತಾ ಇದ್ವಿ. ಏನ್ ತಿಳ್ಕೊಂಡ್ವಿ? ಶರೀರ, ಇಂದ್ರಿಯಗಳು ಮತ್ತೆ ಮನಸ್ಸಿನ ಮೂಲಕ ಈ ಜಗತ್ತಲ್ಲಿ ಎಲ್ಲಾ ಕ್ರಿಯೆಗಳು ನಡೀತಾ ಇದೆಯೋ ಅದೆಲ್ಲ ಗುಣಗಳಿಂದಾನೇ ಆಗ್ತಾ ಇರೋದು. ಅಂದ್ರೆ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸಗಳನ್ನ ತಾವು ಮಾಡ್ತಾ ಇದ್ದಾವೆ ಅಂತ ತಿಳ್ಕೊಂಡು ತಾನು ದ್ರಷ್ಟಾರನಾಗಿ ಅಂದ್ರೆ ಒಂದು ಸಾಕ್ಷಿಯಾಗಿ ಅದನ್ನ ನೋಡ್ತಾ ಇರ್ತಾನೆ. ಅದು ನಾನೇನು ಮಾಡ್ತಾ ಇಲ್ಲ, ಅದು ತಂತಾನಾಗಿ ಅಲ್ಲಿ ನಡೀತಾ ಇದೆ ಅಂತಂದ್ಬಿಟ್ಟು ತಿಳ್ಕೊಂಡು ಈ ಒಂದು ದೃಶ್ಯ ಜಗತ್ತೇನಿದೆಯೋ ಅದನ್ನು ಕೂಡ ಕ್ಷಣಭಂಗುರ ಅಂತ ತಿಳ್ಕೊಳ್ತಾನೆ. ಅದು ಇವತ್ತಿರತ್ತೆ, ನಾಳೆ ಹೊರಟು ಹೋಗುವಂಥದ್ದು, ಅದು ಶಾಶ್ವತವಾಗಿರುವಂಥದ್ದಲ್ಲ ಅನ್ನೋದು ಅವನು ತಿಳ್ಕೊಂಡಿರ್ತಾನೆ. ಈ ವಿಷಯದ ಬಗ್ಗೆ 5ನೇ ಅಧ್ಯಾಯದ 8 ಮತ್ತೆ 9ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಯಾವ ಶ್ಲೋಕ ಅದು ಅಂತಂದ್ರೆ ನೈವ ಕಿಂಚಿತ್ ಕರೋಮೀತಿ ಅಂತಿದೆಯಲ್ಲ, ಆ ಶ್ಲೋಕಗಳು. ಅಲ್ಲೇನ್ ಹೇಳಿದಾನೆ? ತತ್ವವನ್ನ ಅರ್ಥ ಮಾಡಿಕೊಂಡಿರುವಂತಹ ಸಾಂಖ್ಯಾಯೋಗಿ ನೋಡ್ಬೇಕಾದ್ರೂ, ಕೇಳಬೇಕಾದ್ರೂ, ಮುಟ್ಟಬೇಕಾದ್ರೂ, ಮೂಸು ನೋಡ್ಬೇಕಾದ್ರೂ, ಊಟವನ್ನ ಮಾಡ್ಬೇಕಾದ್ರೂ, ನಡಿಬೇಕಾದ್ರೂ, ನಿದ್ರೆ ಮಾಡ್ಬೇಕಾದ್ರೆ, ಮತ್ತೆ ಉಸಿರಾಡಬೇಕಾದ್ರೂ, ಮಾತಾಡ್ಬೇಕಾದ್ರೂ, ತ್ಯಾಗ ಮಾಡ್ಬೇಕಾದ್ರೂ, ತಗೊಳ್ಬೇಕಾದ್ರೂ, ಮತ್ತೆ ಕಣ್ಣುಗಳನ್ನ ತೆಗಿಬೇಕಾದ್ರೆ ಮತ್ತೆ ಮುಚ್ಚಬೇಕಾದ್ರೂ ಕೂಡ ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ಅರ್ಥಗಳಲ್ಲೇ ವರ್ತಿಸ್ತಾ ಇದ್ದಾವೆ ಅಂತ ತಿಳ್ಕೊಂಡು ನಿಸ್ಸಂದೇಹವಾಗಿ ನಾನೇನೂ ಮಾಡೋದಿಲ್ಲ ಅಂತ ತಿಳ್ಕೋಬೇಕು ಅಂತ ಅಲ್ಲಿ ಹೇಳಿದಾನೆ. ಅಂದ್ರೆ ಎಲ್ಲವೂ ತಂತಾನಾಗಿ ನಡೀತಾ ಇರುತ್ತೆ ಕೆಲಸಗಳು ಅಂತ ಇದರ ಅರ್ಥ. ಈ ರೀತಿ ಅರ್ಥ ಮಾಡ್ಕೊಂಡು ಸಾಧನೆ ಮಾಡ್ಬೋದು ಅಂತ ಒಂದು ರೀತಿಯನ್ನ ಹೇಳಿದ್ದಾರೆ. ಈಗ 4ನೇ ರೀತಿಯನ್ನ ತಿಳ್ಕೊಳ್ಳೋಣ. ಭಗವಂತನಾದ ಶ್ರೀರಾಮ, ಕೃಷ್ಣ, ಶಿವ, ವಿಷ್ಣು, ಸೂರ್ಯ, ಶಕ್ತಿ ಅಥವಾ ವಿಶ್ವರೂಪ ಯಾವುದೇ ಆಗಿರ್ಬೋದು, ಆ ಸ್ವರೂಪವನ್ನ ಸರ್ವೋಪರಿ ಸರ್ವಾಂತರ್ಯಾಮಿ ಅಂದ್ರೆ ಏನು? ಎಲ್ಲಕ್ಕಿಂತ ಹೆಚ್ಚು ಅಂತ ತಿಳ್ಕೊಂಡು, ಈಗ ನನಗೆ ರಾಮ ಇಷ್ಟನಾ, ಅವನೇ ಎಲ್ಲಕ್ಕಿಂತ ಹೆಚ್ಚು ಅಂದ್ರೆ ಅವನೇ ಸರ್ವಾಂತರ್ಯಾಮಿ. ಅಥವಾ ಕೃಷ್ಣ ಇಷ್ಟನಾ, ಅವನನ್ನೇ ಸರ್ವಸ್ವ ಅಂತ ತಿಳ್ಕೋಬೇಕು. ಹಂಗೆ ನಮಗೆ ಯಾವ ದೇವತೆ ಇಷ್ಟನೋ ಆ ಒಂದು ಸ್ವರೂಪವನ್ನ ಎಲ್ಲಕ್ಕಿಂತ ಹೆಚ್ಚು ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಎಲ್ಲಾ ಕಡೆ ಅವನೇ ಇರೋದು, ಸರ್ವಜ್ಞ, ಸರ್ವಶಕ್ತಿವಂತ, ಮತ್ತೆ ಪರಮದಯಾಳು, ಪ್ರೇಮಾಸ್ಪದ ಪರಮಾತ್ಮನದ್ದೇ ಸ್ವರೂಪ ಅದು. ಅಂದ್ರೆ ಯಾರು ನಮಗಿಷ್ಟೆಲ್ಲ ಪ್ರೀತಿ ಕೊಡ್ತಾ ಇದ್ದಾನೋ ಆ ಭಗವಂತನ ಸ್ವರೂಪಗಳೇ ಅಂತ ತಿಳ್ಕೊಂಡು ತನ್ನ ರುಚಿಗನುಸಾರ ನನಗೆ ಯಾವ ದೇವತೆಯ ಒಂದು ರೂಪ ಇಷ್ಟನೋ ಆ ಚಿತ್ರಪಟವನ್ನ ಅಥವಾ ಒಂದು ಪ್ರತಿಮೆಯನ್ನ ಸ್ಥಾಪಿಸ್ಕೊಂಡು, ಅಥವಾ ಮನಸ್ಸಿನ ಮೂಲಕ ತನ್ನ ಹೃದಯದಲ್ಲಿ ಅಥವಾ ಹೊರಗಡೆ ಭಗವಂತನನ್ನ ಪ್ರತ್ಯಕ್ಷನ ಹಾಗೆ ನಿಶ್ಚಯ ಮಾಡಿಕೊಂಡು, ಅಂದ್ರೆ ಅದನ್ನ ಒಂದು ರೂಪವನ್ನ ನಾವು ಕ್ರಿಯೇಟ್ ಮಾಡಿಕೊಂಡು ಮನಸ್ಸಲ್ಲಾದ್ರೂ ಮಾಡ್ಕೋಬಹುದು, ಅಥವಾ ಒಂದು ವಿಗ್ರಹ, ಒಂದು ಫೋಟೋ ಆಗಿರ್ಬೋದು, ಏನಾದ್ರೂ ಒಂದು ರೂಪದಲ್ಲಿ ಅದನ್ನ ಇಟ್ಕೊಂಡು ಅತಿಯಾದ ಶ್ರದ್ಧೆ ಮತ್ತೆ ಭಕ್ತಿಯಿಂದ ನಿರಂತರವಾಗಿ ಅದರಲ್ಲೇ ಮನಸ್ಸನ್ನ ತೊಡಗಿಸೋದು. ಮತ್ತೆ ಪತ್ರ, ಪುಷ್ಪ, ಫಲಗಳು ಇವುಗಳ ಮೂಲಕ ಮತ್ತೆ ಬೇರೆ ಬೇರೆ ಇನ್ಯಾವುದಾದ್ರೂ ಒಂದು ಒಳ್ಳೆ ರೀತಿಯಿಂದ ಅವನ ಸೇವೆ ಮಾಡೋದು, ಪೂಜೆ ಮಾಡೋದು, ಮತ್ತೆ ಅವನ ನಾಮದ ಜಪ ಮಾಡೋದು. ಈ ರೀತಿ ಕೂಡ ನಾವು ಸಾಧನೆ ಮಾಡಬಹುದು. ಯಾವುದಾದ್ರೂ ಒಂದು ರೂಪ ನಮಗಿಷ್ಟ ಆಗಿರೋದು, ಅದಕ್ಕೆ ನಾವು ನಮ್ಮನ್ನ ಸಮರ್ಪಣೆ ಮಾಡಿಕೊಂಡು ಶ್ರದ್ಧೆಯಿಂದ, ಭಕ್ತಿಯಿಂದ ನಮ್ಮ ಮನಸ್ಸನ್ನ ಅದರಲ್ಲಿ ತೊಡಗಿಸೋದಿದೆಯಲ್ಲ, ಮತ್ತೆ ಅದಕ್ಕೆ ಪೂಜೆ, ನೈವೇದ್ಯ ಮಾಡೋದು, ಆಮೇಲೆ ಅವನ ನಾಮಸ್ಮರಣೆ ಮಾಡೋದು, ಈ ರೀತಿ ಜಪ ಮಾಡೋದು, ಇದೆಲ್ಲ ಮಾಡೋದಿದೆಯಲ್ಲ, ಅದು ಒಂದು ಸಾಧನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ಪ್ರಕಾರ ಏನಪ್ಪಾ ಅಂತಂದ್ರೆ, ಸಿದ್ಧಿ ಮತ್ತೆ ಅಸಿದ್ಧಿಗಳಲ್ಲಿ ಸಮಭಾವವನ್ನ ಇಟ್ಕೊಂಡು, ಈಗ ಸಿದ್ಧಿ ನನಗೇನೋ ಆಯ್ತು, ನನಗೇನೋ ಸಿಕ್ತು, ಅಥವಾ ನನ್ನ ಹತ್ರ ಏನೋ ಬಂತು, ಅಥವಾ ನನಗೇನೋ ಸಿಗ್ಲಿಲ್ಲ, ಅದೇನೋ ಆಗ್ಲಿಲ್ಲ, ಆಗ್ಲೂ ಕೂಡ ಅಂದ್ರೆ ಎರಡೂನು ಕೂಡ, ಸಿಕ್ಕಿದ್ರೂ ಸರಿ, ಸಿಗ್ಲಿಲ್ಲ ಅಂದ್ರೂ ಸರಿ, ಸಿದ್ಧಿ ಆದ್ರೂ ಪರವಾಗಿಲ್ಲ, ಅಸಿದ್ಧಿ ಆದ್ರೂ ಪರವಾಗಿಲ್ಲ, ಸಮಭಾವನೆಯನ್ನ ಇಟ್ಕೊಂಡು
ಆಸಕ್ತಿ ಮತ್ತೆ ಫಲೇಚ್ಛೆಯನ್ನ ತ್ಯಾಗ ಮಾಡಿ, ಅದರಲ್ಲಿ ನಮಗೆ ಆಸಕ್ತಿನೂ ಇರಬಾರ್ದು, ಅದರಲ್ಲಿ ಏನೋ ಒಂದು ಫಲಾಪೇಕ್ಷೆಯನ್ನು ಇರಬಾರ್ದು. ಆ ಎರಡನ್ನೂ ತ್ಯಾಗ ಮಾಡಿ ಶಾಸ್ತ್ರವಿಹಿತ, ಶಾಸ್ತ್ರಗಳಲ್ಲಿ ಏನನ್ನ ಕರ್ತವ್ಯ ಕರ್ಮಗಳು ಅಂತ ಹೇಳಿದಾರೋ ಅದನ್ನ ಆಚರಣೆ ಮಾಡೋದು. ಇದು ಕೂಡ ಒಂದು ಸಾಧನೆ. ಅಂದ್ರೆ ನಮಗೆ ಬಂದ್ರು ಬರ್ಲಿಲ್ಲ ಅಂದ್ರೂ, ಸುಖ ದುಃಖ ಏನೇ ಆದ್ರೂ ಕೂಡ ಅದನ್ನ ಸಮಭಾವದಲ್ಲಿ ನೋಡ್ಕೊಂಡು, ಆಸಕ್ತಿನೂ ಇರಬಾರ್ದು. ನಾವ್ ಏನೇ ಕೆಲಸ ಮಾಡಿದ್ರು ಅಥವಾ ಏನನ್ನೇ ಪಡ್ಕೊಂಡ್ರು ಅದ್ರಲ್ಲಿ ಆಸಕ್ತಿ ಇರಬಾರ್ದು, ಮತ್ತೆ ಫಲಾಪೇಕ್ಷೆಗಳು ಇರಬಾರ್ದು. ಅದನ್ನೆಲ್ಲ ಬಿಟ್ಟು ಶಾಸ್ತ್ರವಿಹಿತ ಕರ್ತವ್ಯ ಕರ್ಮಗಳು, ಇದನ್ನ ನಾನು ಮಾಡಲೇಬೇಕು, ನನಗೆ ಅಂತ ವಿಧಿಸಿರುವಂತ ಕರ್ತವ್ಯ ಕರ್ಮಗಳು ಅಂತ ತಿಳ್ಕೊಂಡು ಆ ಕೆಲಸಗಳನ್ನ ಮಾಡೋದು, ಅದು ಕೂಡ ಒಂದು ಸಾಧನೆ. ಇದರ ಬಗ್ಗೆ 2ನೇ ಅಧ್ಯಾಯದ 48ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಏನ್ ಹೇಳಿದಾನೆ? ಯಾವುದು? ಯೋಗಸ್ಥ ಕುರುಕರ್ಮಾಣಿ ಅನ್ನುವಂತ ಒಂದು ಶ್ಲೋಕ. ಅದ್ರಲ್ಲಿ ಹೇಳ್ತಾನೆ, ನೀನು ಆಸಕ್ತಿಯನ್ನ ತ್ಯಾಗ ಮಾಡಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ಸ್ಥಿತನಾಗಿದ್ದುಕೊಂಡು ಕರ್ತವ್ಯ ಕರ್ಮಗಳನ್ನ ಮಾಡು. ಸಮತ್ವ ಅನ್ನೋದೇ ಯೋಗ ಅನ್ನಿಸ್ಕೊಳ್ಳುತ್ತೆ ಅಂತನ್ಬಿಟ್ಟು ಅಲ್ಲಿ ಹೇಳಿದಾನೆ ಭಗವಂತ. ಸೊ ಈ ರೀತಿ ಸಮತ್ವ ಭಾವದಿಂದ ನೋಡ್ತಾ ಶಾಸ್ತ್ರವಿಹಿತ ಕರ್ತವ್ಯ ಕರ್ಮಗಳನ್ನ ಆಚರಣೆ ಮಾಡೋದಿದೆಯಲ್ಲ, ಅದು ಕೂಡ ಒಂದು ಸಾಧನೆ ಅಂತನ್ಬಿಟ್ಟು ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.